ವಿಷ್ಣುವರ್ಧನ್ ಅವರು ನಮ್ಮ ದೂರದ ಸಂಬಂಧ. ಅವ್ರು ಮೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಈ ಗಂಧದ ಗುಡಿ ಸಿನಿಮಾ, ಆಮೇಲೆ ನಮ್ಮ ಸಾಹಸ ಸಿನಿಮಾ, ಈ ಸಿನಿಮಾ ನೋಡಿದಾಗ ಅವರ ಮೀಟ್ ಮಾಡಬೇಕು ಅನಿಸ್ತಿತ್ತು. ಆಮೇಲೆ ಒಂದು 2 ಮಧ್ಯದಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಅವ್ರು ತುಂಬ ಕ್ರೌಡ್ ಇದ್ದು ಹತ್ರ ಹೋಗಿ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಅದು ಆದ್ರಿಂದ ಸ್ವಲ್ಪ ಯಾವಾಗಲೂ ಅವ್ರ ಸಿನಿಮಾ ಫಾಲೋ ಮಾಡೋದು, ಯಾವ್ದಾದ್ರು ಸಿಕ್ಕಿದಾಗ ಆಪರ್ಚುನಿಟಿ ಮಾತಾಡ್ಸೋದು ಅಂತ ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಾದಮೇಲೆ ನನಗೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದವ್ರು ಮೈನಲ್ಲಿ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ನಮ್ಮ ಕಸಿನ್ ರಾಕೇಶ್ ಅಂತಿದ್ದಾನೆ, ಅವ್ರಿಗೂ ತುಂಬ ಹತ್ರ. ಸೊ ಅವ್ರ ಜೊತೆ ನಾನು ಅವ್ರನ್ನ ಮೀಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೆಲ್ಲ ಹೇಳಿದೆ, ನಿಮ್ಮ ಸಿನಿಮಾ ಎಸ್ಪೆಷಲಿ ಬಂಧನ ಸಿನಿಮಾ ನನಗೆ ಬಹಳ ಇತ್ತು. ಕೂತ್ಕೊಂಡು ಆ ಸಿನಿಮಾ ಹತ್ತಿದ್ದೀನಿ. ವಿಷ್ಣುವರ್ಧನ್ ರೋಲು ಅದೊಂದು 2 ದಿನ ನನ್ನ ತಲೆ ಕೂತಿತ್ತು ಆ ಸಿನಿಮಾ. ಸೊ ಆದ್ದರಿಂದ ಅವ್ರ ಆ್ಯಕ್ಟಿಂಗ್ ನನಗೆ ಬಹಳ ಇಷ್ಟ. ಆಮೇಲೆ ಅವ್ರ ಸ್ಟೈಲು ಒಂಥರ ಯೂನಿಕ್ನೆಸ್ ಇತ್ತು. ನಮ್ಮ ರಿಲೇಷನ್ ಅಂತ ಗೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಐ ಲೈಕ್ ದಿಸ್ ಮೂವೀಸ್. ಅದ್ರ ಜೊತೆಗೆ ಸ್ನೇಹಲೋಕ ಕ್ರಿಕೆಟ್ ಮ್ಯಾಚು, ಅವ್ರ ಇಂಟ್ರೆಸ್ಟು ಒಂದು ಶನಿವಾರ ಭಾನುವಾರ ಬಿಡ್ತಿರ್ಲಿಲ್ಲ. ಎಲ್ಲ ಶನಿವಾರ ಭಾನುವಾರ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರು ಕ್ರಿಕೆಟ್ ನಡೆಸ್ತಾ ಇದ್ರು. ನಾನು ಹೋಗಿ ಅಲ್ಲಿ 1-2 ಸಲ ಆಡಿದ್ದೀನಿ ಅವ್ರ ಜೊತೆ. ಅದ್ರ ಜೊತೆಗೆ ಯಾವುದೋ ಒಂದು ಈವೆಂಟಿಗೆ ಬೇರೆ ಕರೆಸಿದ್ರು ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ, ಅದಕ್ಕೂ ಹೋಗಿದ್ದೆ. ಸೊ ಅದೊಂಥರ ರಿಲೇಷನ್ಶಿಪ್ ಹಾಗೆ ಬೆಳ್ಕೊಂಬಂತು. ಯಾವಾಗ ಆಪರ್ಚುನಿಟಿ ಸಿಕ್ಕಿದಾಗ ಅವ್ರು ಮಾತಾಡ್ಸೋದು ಮಾಡ್ತಾ ಇದ್ದೆ. ಅನ್ಯಾಯ ಇತ್ತು ಅವ್ರ ಜೊತೆ ಇಲ್ಲ, ಬಟ್ ಅವರ ಮೆಮೊರೀಸ್ ಇನ್ನೂ ವಿಚ್ ಇಸ್ ವೆರಿ ಮಚ್ ಅಲೈವ್. ವಿಷ್ಣುವರ್ಧನ್ ಅವರು ನಮ್ಮ ದೂರದ ಸಂಬಂಧ. ಅವ್ರು ಮೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಈ ಗಂಧದ ಗುಡಿ ಸಿನಿಮಾ, ಆಮೇಲೆ ನಮ್ಮ ಸಾಹಸ ಸಿನಿಮಾ, ಈ ಸಿನಿಮಾ ನೋಡಿದಾಗ ಅವರ ಮೀಟ್ ಮಾಡಬೇಕು ಅನಿಸ್ತಿತ್ತು. ಆಮೇಲೆ ಒಂದು 2 ಮಧ್ಯದಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಅವ್ರು ತುಂಬ ಕ್ರೌಡ್ ಇದ್ದು ಹತ್ರ ಹೋಗಿ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಅದು ಆದ್ರಿಂದ ಸ್ವಲ್ಪ ಯಾವಾಗಲೂ ಅವ್ರ ಸಿನಿಮಾ ಫಾಲೋ ಮಾಡೋದು, ಯಾವ್ದಾದ್ರು ಸಿಕ್ಕಿದಾಗ ಆಪರ್ಚುನಿಟಿ ಮಾತಾಡ್ಸೋದು ಅಂತ ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಾದಮೇಲೆ ನನಗೆ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದವ್ರು ಮೈನಲ್ಲಿ. ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ನಮ್ಮ ಕಸಿನ್ ರಾಕೇಶ್ ಅಂತಿದ್ದಾನೆ, ಅವ್ರಿಗೂ ತುಂಬ ಹತ್ರ. ಸೊ ಅವ್ರ ಜೊತೆ ನಾನು ಅವ್ರನ್ನ ಮೀಟ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೆಲ್ಲ ಹೇಳಿದೆ, ನಿಮ್ಮ ಸಿನಿಮಾ ಎಸ್ಪೆಷಲಿ ಬಂಧನ ಸಿನಿಮಾ ನನಗೆ ಬಹಳ ಇತ್ತು. ಕೂತ್ಕೊಂಡು ಆ ಸಿನಿಮಾ ಹತ್ತಿದ್ದೀನಿ. ವಿಷ್ಣುವರ್ಧನ್ ರೋಲು ಅದೊಂದು 2 ದಿನ ನನ್ನ ತಲೆ ಕೂತಿತ್ತು ಆ ಸಿನಿಮಾ. ಸೊ ಆದ್ದರಿಂದ ಅವ್ರ ಆ್ಯಕ್ಟಿಂಗ್ ನನಗೆ ಬಹಳ ಇಷ್ಟ. ಆಮೇಲೆ ಅವ್ರ ಸ್ಟೈಲು ಒಂಥರ ಯೂನಿಕ್ನೆಸ್ ಇತ್ತು. ನಮ್ಮ ರಿಲೇಷನ್ ಅಂತ ಗೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೇ ಐ ಲೈಕ್ ದಿಸ್ ಮೂವೀಸ್. ಅದ್ರ ಜೊತೆಗೆ ಸ್ನೇಹಲೋಕ ಕ್ರಿಕೆಟ್ ಮ್ಯಾಚು, ಅವ್ರ ಇಂಟ್ರೆಸ್ಟು ಒಂದು ಶನಿವಾರ ಭಾನುವಾರ ಬಿಡ್ತಿರ್ಲಿಲ್ಲ. ಎಲ್ಲ ಶನಿವಾರ ಭಾನುವಾರ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅವರು ಕ್ರಿಕೆಟ್ ನಡೆಸ್ತಾ ಇದ್ರು. ನಾನು ಹೋಗಿ ಅಲ್ಲಿ 1-2 ಸಲ ಆಡಿದ್ದೀನಿ ಅವ್ರ ಜೊತೆ. ಅದ್ರ ಜೊತೆಗೆ ಯಾವುದೋ ಒಂದು ಈವೆಂಟಿಗೆ ಬೇರೆ ಕರೆಸಿದ್ರು ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ, ಅದಕ್ಕೂ ಹೋಗಿದ್ದೆ. ಸೊ ಅದೊಂಥರ ರಿಲೇಷನ್ಶಿಪ್ ಹಾಗೆ ಬೆಳ್ಕೊಂಬಂತು. ಯಾವಾಗ ಆಪರ್ಚುನಿಟಿ ಸಿಕ್ಕಿದಾಗ ಅವ್ರು ಮಾತಾಡ್ಸೋದು ಮಾಡ್ತಾ ಇದ್ದೆ. ಅನ್ಯಾಯ ಇತ್ತು ಅವ್ರ ಜೊತೆ ಇಲ್ಲ, ಬಟ್ ಅವರ ಮೆಮೊರೀಸ್ ಇನ್ನೂ ವಿಚ್ ಇಸ್ ವೆರಿ ಮಚ್ ಅಲೈವ್.